ನಾವು ಬ್ರಿಡ್ಜ್ ಆದಮೇಲೆ ಈ ಲಾಂಚ್ ಒಳಗೆ ಹೋಗೋ ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಸಿಗೋಲ್ಲ. ಯಾಕಂದರೆ ಬ್ರಿಡ್ಜ್ ಆದರೆ ಅಷ್ಟೊಂದೇನು ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ. ಅದಕ್ಕೆ ಲಾಂಚ್ ಇದ್ದಾಗಲೇ ಎಲ್ಲರೂ ಯಾರೆಲ್ಲ ಬರ್ಬೇಕು ಅಂದ್ಕೊಂಡಿರೋ ಬೇಗ ಬನ್ನಿ ಸಿಗಂದೂರಿಗೆ. ರಲ್ಲಿ ಈ ಶರಾವತಿ ನದಿಗೆ ನಮ್ಮ ಕರ್ನಾಟಕದ ಸರ್ಕಾರ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಮಾಡ್ತಾರೆ. ಸೊ ಆವಾಗ ತುಮರಿ, ಸಿಗಂದೂರು, ಕರೂರು, ಕಳಸವಳ್ಳಿ ಈ ಊರು ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ಆಗಿಬಿಡುತ್ತೆ. ಅಂದರೆ ಈ ಊರುಗಳು ಬೇರೆ ಬೇರೆ ದ್ವೀಪಗಳಾಗಿ ಮಾರ್ಪಡ್ತವೆ. ಸೊ ನೋಡಿ, ಇವಾಗ ನಾನು ಸಿಗಂದೂರು ಹೋಗಿ ರಿಟರ್ನ್ ಬಂದೆ. ಸೊ ಅದೇ ಬೋಟ್ ನಾನು ಬಂದಿರೋದು. ಸೊ ಅದು ಲಾಂಚ್ ಅಂತಲೂ ಕರಿಬೋದು. ಸೊ ಆದರೆ ಇಲ್ಲಿ ಊರಿನ ಜನರು ಫೇರಿ ಅಂತ ಕರೀತಾರೆ. ಅಲ್ಲಿ ಹೋಗ್ತಿದ್ದೇನೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ನಾನಿವತ್ತು ಸಿಗಂದೂರು ಬಂದಿರೋದು. ಸೊ ಸಿಗಂದೂರು ಬರಬೇಕಂದ್ರೆ 2 ದಾರಿ ಇರೋದು. ಒಂದು ಶಿವಮೊಗ್ಗ, ಸಾಗರ, ಹೊಳೆಬಾಗಿಲು. ನಾನಿವತ್ತು ಬಂದಿರೋದು ಅದೇ ರೂಟಿಗೆ. ಸೊ ಇನ್ನೊಂದಿದೆ. ಸೊ ಹೊಸನಗರ, ನಿಟ್ಟೂರು, ಅಂಗಾಸಿ ಬಂದರೆ ಒಂದು 50 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಮತ್ತು ನಮಗೆ ಈ ಲಾಂಚ್ ಒಳಗೆ ಏನು ಬರ್ತೀವಲ್ಲ ಆ ಕಡೆ ಅಂತ ಈ ಕಡೆ. ಸೊ ಅದು ಬರೋಕ್ಕಾಗಲ್ಲ ನಾವು ಹೊಸನಗರ, ನಿಟ್ಟೂರು ಆ ರೂಟಿಗೆ ಬಂದರೆ. ಅದಕ್ಕಾಗಿ ನಾನು ಚೂಸ್ ಮಾಡಿರೋದು ಇವತ್ತು ಶಿವಮೊಗ್ಗ, ಸಾಗರ, ಹೊಳೆಬಾಗಿಲು ಈ ರೂಟಿಗೆ ಬಂದು ಇವಾಗ ಕಟ್ತಿರೋ ಕೇಬಲ್ ಬ್ರಿಡ್ಜ್ ಈ ಕಡೆ ಆಗುತ್ತೆ. ಮತ್ತು ನಾವು ಲಾಂಚ್ ಒಳಗೆ ಹೋಗ್ಬೇಕಂದ್ರೆ ಹಿಂಗೆ ಕೆಳಗೆ ದಾರಿಗೆ ಹೋಗಬೇಕು. ಗೈಸ್, ಇವಾಗ ನಾವು ಹೋಗ್ಬೇಕಾಗಿರೋ ಲಾಂಚ್ ಇದೆ ನೋಡಿ. ಇವಾಗ ಬಂತು ಆದ್ದರಿಂದ. ಸೊ ನಾವು ಇದೇ ಲಾಂಚಿಗೆ ಹೋಗಿ ಆ ಕಡೆ ಹೋಗಬೇಕು. ಆಮೇಲೆ ಇನ್ನು ಬೇರೆ ಲಾಂಚ್ ಇದ್ದಾಗ ಈ ಕಡೆ ಬರಬೇಕು. ಗೈಸ್, ಲಾಂಚಿಗೆ ಕಾಲಿದ್ರೆ ನಮ್ಮ ಬಂದಿದೆ. ಒಳಗೆ ಹೋಗ್ಬೋದು ಲಾಂಚ್ ಒಳಗೆ. ಗೈಸ್, ನಾವು ಬ್ರಿಡ್ಜ್ ಆದಮೇಲೆ ಈ ಲಾಂಚ್ ಒಳಗೆ ಹೋಗೋ ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಸಿಗೋಲ್ಲ. ಯಾಕಂದರೆ ಬ್ರಿಡ್ಜ್ ಆದರೆ ಅಷ್ಟೊಂದೇನು ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ. ಅದಕ್ಕೆ ಲಾಂಚ್ ಇದ್ದಾಗಲೇ ಎಲ್ಲರೂ ಯಾರೆಲ್ಲ ಬರ್ಬೇಕು ಅಂದ್ಕೊಂಡಿರೋ ಬೇಗ ಬನ್ನಿ ಸಿಗಂದೂರಿಗೆ.
ಗೈಸ್, ಈ ಶರಾವತಿ ಬ್ಯಾಕ್ ವಾಟರ್ಸ್ನಲ್ಲಿ ತುಮರಿ, ಕಳಸಾವಳಿ, ಸಿಗಂದೂರು, ಕರೂರು ಈ ಗ್ರಾಮಗಳು ವಾಸ ಮಾಡ್ತಾ ಇದ್ರು. ಗ್ರಾಮದಲ್ಲಿ ಜನರು ವಾಸ ಮಾಡ್ತಾ ಇದ್ರು. ಸೊ 1964ರಲ್ಲಿ ಈ ಶರಾವತಿ ನದಿಗೆ ನಮ್ಮ ಕರ್ನಾಟಕದ ಸರ್ಕಾರ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಮಾಡ್ತಾರೆ. ಸೊ ಆವಾಗ ತುಮರಿ, ಸಿಗಂದೂರು, ಕರೂರು, ಕಳಸಾವಳಿ ಈ ಊರು ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ಆಗಿಬಿಡುತ್ತೆ. ಅಂದರೆ ಈ ಊರುಗಳು ಬೇರೆ ಬೇರೆ ದ್ವೀಪಗಳಾಗಿ ಮಾರ್ಪಡ್ತವೆ. ಆಗ ಅವರು ಸರ್ಕಾರದ ಮುಂದೆ ಒಂದು ಮನವಿ ಮಾಡ್ಕೊತಾರೆ, ನಮಗೆ ಹೊಳೆಬಾಗಿಲು, ಸಿಗಂದೂರು ಈ ನಡುವೆ ನಮಗೆ ಒಂದು ಬ್ರಿಡ್ಜ್ ಬೇಕಂತ. ಯಾಕಂದರೆ ಹೊಳೆಬಾಗಿಲು ಅಲ್ಲಿಂದ ಸಿಗಂದೂರಿಗೆ ಕೇವಲ 6 ಕಿಲೋಮೀಟರ್ ಡಿಫ್ರೆನ್ಸ್ ಇರೋದು. ಸೊ ರಸ್ತೆ ಮುಖಾಂತರ ಬರಬೇಕಂದ್ರೆ 50 ಕಿಲೋಮೀಟರ್ ಆಗುತ್ತೆ ಅವರಿಗೆ. ಸೊ ಆವಾಗ 2008ರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ಮ ಕರ್ನಾಟಕದ ಸರ್ಕಾರ. ಸೊ ಈ ಹೊಳೆಬಾಗಿಲು, ಸಿಗಂದೂರು, ತುಮರಿ ಈ ಊರುಗಳಿಗೆ ಒಂದು ಬ್ರಿಡ್ಜ್ ಬೇಕಂತ. ಸೊ ಆವಾಗ ನಮ್ಮ ಕರ್ನಾಟಕದ CM PS ಯಡಿಯೂರಪ್ಪ ಅವರು ಇದ್ದರು. ಸೊ ಅವರು ಅಂದಾಜು ಮಾಡ್ತಾರೆ 126 ಕೋಟಿ ಈ ಬ್ರಿಡ್ಜ್ಗೆ ಹೋಗ್ಬೋದಂತ. ಆದರೆ ಅದು 2018ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕಟ್ಟಕ್ಕೆ. ಇವಾಗ 463 ಕೋಟಿ ಹೋಗಿರೋದು ಈ ಬ್ರಿಡ್ಜ್ಗೆ. ತುಮರಿ ಬ್ರಿಡ್ಜ್ ಅಂತ ಕರೀತಾರೆ ಇವಾಗ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ಕೆಲಸ ನಡೀತಾ ಇದೆ. ಸೊ ಗೈಸ್, ಇದು ಹೊಳೆಬಾಗಿಲು ಮತ್ತು ಸಿಗಂದೂರು ನಡುವೆ ಕಟ್ಟಿರುವಂಥ ಬ್ರಿಡ್ಜ್. ಇದು ಭಾರತದಲ್ಲಿ 3ನೇ ಅತಿ ದೊಡ್ಡ ಬ್ರಿಡ್ಜ್, ಹಾಗೆಯೇ ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಬ್ರಿಡ್ಜ್. ಇದರ ಉದ್ದ ಗೈಸ್ 2.2 km ಇರೋದು, ಅಗಲ ನೋಡಿದರೆ 16 ಮೀಟರ್ ಇರೋದು. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಅತಿ ದೊಡ್ಡ ಬ್ರಿಡ್ಜ್ ಅಂದರೆ ಅದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಬ್ರಿಡ್ಜ್. ಅದು 3 ಕಿಲೋಮೀಟ್ರ್ ಇರೋದು, ಇದು 2.2 ಕಿಲೋಮೀಟ್ರ್ ಇರೋದು. ಸೊ ನೋಡಿ ಗೈಸ್, ಇನ್ನೂ ಕಂಪ್ಲೀಟ್ ಆಗಿಲ್ಲ ಈ ಬ್ರಿಡ್ಜು. ಅಲ್ಲಿ ಕೇಬಲ್ ಬ್ರಿಡ್ಜ್ ಥರ ಮಾಡ್ತಿದ್ದಾರೆ ನೋಡಿ, ಆ ಥರ ಈ ಕಡೆನೂ ಮಾಡಬೇಕು. ಸೊ ಈ ಕಡೆ ಏನೋ ಕೆಲಸ ನಡೀತಿದೆ ನೋಡಿ, ಲೇಬರ್ ಅಲ್ಲಿ ಕೂತಿದ್ದಾರೆ. ನಾನು ಅವ್ರಿಗೆ ಕೇಳಿದೆ ಯಾವಾಗ ಓಪನ್ ಆಗ್ಬೋದು ಇದು ನಿಮ್ಮ ಅಂದಾಜು ಅಂತ. ಸೊ ಅವ್ರು ಹೇಳಿದರು ದೀಪಾವಳಿ ಸಮಯದಲ್ಲಿ ಇದು ಓಪನ್ ಆಗ್ಬೋದು ಅಂತ ಹೇಳ್ತಿದ್ರು. ಸೊ ನೋಡಿ, ಇವಾಗ ನಾನು ಸಿಗಂದೂರು ಹೋಗಿ ರಿಟರ್ನ್ ಬಂದೆ. ಸೊ ಅದೇ ಬೋಟ್ ನಾನು ಬಂದಿರೋದು. ಸೊ ಅದು ಲಾಂಚ್ ಅಂತಲೂ ಕರಿಬೋದು. ಸೊ ಆದರೆ ಇಲ್ಲಿ ಊರಿನ ಜನರು ಪೇರಿ ಅಂತ ಕರೀತಾರೆ. ಅಲ್ಲಿ ಹೋಗ್ತಿದೆ ನೋಡಿ ಬೋಟ್, ಅದಕ್ಕೆ ಪೇರಿ ಅಂತ ಕರೆಯೋದು ಕಾಮನ್ ಆಗಿ ಇಲ್ಲಿ ಊರ ಜನರು. ನೋಡಿ ಗೈಸ್, ಮಳೆಗಾಲ ಬಂದರೆ ಆ ಗಿಡ ಕಾಣ್ತಿದೆಯಲ್ಲ, ಆ ಮರ ಇದೆಯಲ್ಲ, ಸೊ ಅದು ಪೂರ್ತಿ ತುಂಬಿರುತ್ತೆ ಅಂತೆ, ನೀರು ಇಲ್ಲಿವರೆಗೂ ಬಂದಿರುತ್ತಂತೆ. ಸೊ ಇವಾಗ 1 ವರ್ಷ ಆಯ್ತಂತೆ, ಅಷ್ಟೊಂದೇನು ಮಳೆ ಆಗಿಲ್ಲ, ಅದಕ್ಕಾಗಿ ನೀರಿಲ್ಲ ಅಂತ ಹೇಳ್ತಿದ್ರು ಊರಿನ ಜನರು.